ಕೋಲಾರ ತಾಲೂಕು ಕಸಬಾ ಹೋಬಳಿ ಕೂತಂಡಳ್ಳಿ ಗ್ರಾಮದ ಸರ್ವೆ ನಂಬರ್ 83ರ ಗೋಮಾಳ ಜಮೀನಿನಲ್ಲಿ ನಮ್ಮ ತಾತ ಮುತ್ತಾತರವರ ಕಾಲದಿಂದ ಸುಮಾರು 2.25 ಎಕರೆ ಜಮೀನನ್ನು ಹಸನು ಮಾಡಿ ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದು, ಈಗ ಅಲ್ಪಸಂಖ್ಯಾತರ ಇಲಾಖೆ ವಸತಿ ಕಾಲೇಜು ಕಟ್ಟಲು ಭೂಮಿ ವಶಕ್ಕೆ ಪಡೆಯಲು ಮುಂದಾಗಿದೆ. ಇದರಿಂದ ನಮ್ಮ ಇಡೀ ಕುಟುಂಬ ಬೀದಿ ಪಾಲಾಗಲಿದೆ ಎಂದು ರೈತ ಶ್ರೀನಾಥ್ ಹಾಗೂ ಕುಟುಂಬದ ಸದಸ್ಯರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸ್ಥಳಕ್ಕೆ ಮಾಧ್ಯಮದವರು ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮಾತನಾಡಿದ ರೈತ ಶ್ರೀನಾಥ್, ಪ್ರಸ್ತುತ ಲಕ್ಷಾಂತರ ಸಾಲ ಮಾಡಿ ಜಮೀನಿನಲ್ಲಿ ಕೊಳವೆ ಬಾವಿ ತೋಡಿಸಿ ಅದಕ್ಕೆ ವಿದ್ಯುತ್ ಟಿಸಿ ಸಹ ಅಳವಡಿಸಲಾಗಿದೆ. ಈ ಜಮೀನು ಬಿಟ್ಟರೆ ನಮ್ಮ ಕುಟುಂಬಕ್ಕೆ ಯಾವುದೇ ಜಮೀನು ಇರುವುದಿಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿಗಳು, ಶಾಸಕರು ದೊಡ್ಡ ಮನಸ್ಸು ಮಾಡಿ ನಮ್ಮ ಕುಟುಂಬಕ್ಕೆ ಜಮೀನು ಉಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಇಲಾಖೆ ಪ್ರಸ್ತುತ ಕಟ್ಟಬೇಕಿರುವ ಮೊರಾರ್ಜಿ ದೇಸಾಯಿ ಬಾಲಕಿಯರ ಪದವಿ ಪೂರ್ವ ವಸತಿ ಕಟ್ಟಡಕ್ಕೆ ಬೇರೆ ಕಡೆ ಜಮೀನು ಮಂಜೂರು ಮಾಡಿ ನಮ್ಮ ಕುಟುಂಬವನ್ನು ಸಾವಿನ ದವಡೆಯಿಂದ ಪಾರು ಮಾಡುವಂತೆ ರೈತ ಕುಟುಂಬ ಮನವಿ ಮಾಡಿದೆ. ಸ್ಥಳದಲ್ಲಿ ಹಾಜರಿದ್ದ ಇಲಾಖೆಯ ಅಧಿಕಾರಿಗಳು ಮಾತನಾಡಿ, ನಮ್ಮ ಇಲಾಖೆಗೆ ಕಳೆದ 2021ರಲ್ಲಿ 5 ಎಕರೆ ಮಂಜೂರು ಮಾಡಿದ್ದು, ಸರ್ಕಾರದ ಆದೇಶದಂತೆ ಜಮೀನು ಸ್ವಚ್ಛಗೊಳಿಸುವ ಕೆಲಸ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು. ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಹೆಸರು ಮುನಿಂಟಪ್ಪ. ಕೂತನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ವೆ ನಂಬರ್ 83ರಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಇದೇ ಜಮೀನನ್ನ ನಂಬ್ಕೊಂಡು ಒಂದು ಉಳುಮೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ. ಇದನ್ನು ಬಿಟ್ಟರೆ ನಮಗೆ 1 ಗುಂಟೆ ಜಮೀನು ಸಹ ಇಲ್ಲ. ಇವತ್ತು ನಮಗೆ ಏಕಾಏಕಿ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಒಂದು ತಹಸೀಲ್ದಾರು ಮತ್ತು DC AC ಮೇಡಮ್ ಅವರು ಏಕಾಏಕಿ ನಮಗೆ ವಿಷಯನೇ ಗೊತ್ತಿಲ್ಲದೇ ಈ 2021ರಲ್ಲಿ ಖಾತೆ ಮಾಡಿದ್ದಾರೆ. ನಮಗೆ ಮಾಹಿತಿನೇ ಗೊತ್ತಿಲ್ಲ. ಇಲ್ಲಿ ಏಕಾಏಕಿ ಬಂದು ಸರ್ವೆ ಮಾಡಿದಾಗ ನಮಗೆ ಮಾಹಿತಿ ಗೊತ್ತಾಯಿತು. ಏನು ವಿಷಯ ಅಂತ ನಾವು ಕೇಳಿದಾಗ ಇದು ನಮ್ಗೆ ಆಗೋಗಿದೆ, ಇದು ಫಸ್ಟ್ ಖಾಲಿ ಮಾಡಿರಿ ಅಂತ ಹೇಳ್ಬಿಟ್ಟು JCP ಬಂದು ಎಲ್ಲ ಕೆಲಸ ಸಹ ಮಾಡ್ತಾಯಿದೆ. ದಯವಿಟ್ಟು ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಜಮೀನೇ ಯಾವುದೂ ಇಲ್ಲ. ದಯವಿಟ್ಟು ಸರ್ಕಾರ, ತಹಸೀಲ್ದಾರರು, DC AC ಮೇಡಮ್ ಅವರು ಮತ್ತು ಈ ಕ್ಷೇತ್ರದ MLA ಶಾಸಕರು ದಯವಿಟ್ಟು ನಮಗೇನಾದರೂ ಒಂದು ರೀತಿ ನ್ಯಾಯ ಧರಿಸ್ಕೊಡ್ಬೇಕು. ಯಾಕಂತಂದರೆ ನಮಗೆ ಇದನ್ನೇ ನಂಬ್ಕೊಂಡು ಸುಮಾರು ಒಂದು 50 ಲಕ್ಷ ಸಾಲ ಸಹ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಟ್ಟರೆ ನಮಗೆ ಬೇರೆ ವಿಧಿನೇ ಇಲ್ಲ. ಇದು ಏನಾದರೂ ಈ ಜಮೀನು ಏನಾದರೂ ಸರ್ಕಾರ ವಶಕ್ಕೆ ತಗೊಂಡಿದ್ದೆ ಆದರೆ ಟೋಟಲ್ ನಮ್ಮ ಫ್ಯಾಮಿಲಿ ಸಮೇತ ನಾವೊಂದು ಬೇರೆ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ದಯವಿಟ್ಟು ನಮ್ಮ ಫ್ಯಾಮ್ಲಿನ ಉಳಿಸಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಎಷ್ಟು ವರ್ಷದಿಂದ ಸರ್ ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಉಳುಮೆ ಮಾಡ್ತಾಯಿದ್ದೀವಿ ಸರ್. ಇವತ್ತು ಒಂದು ದಿವಸ ಮಾಡ್ತಾ ಇರೋದಲ್ಲ, ನಮ್ಮ ತಾತ ಮುತ್ತಾತ ಕಾಲದಿಂದನೂ ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು 53 ಅರ್ಜಿನೂ ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈ LND ನಂಬರ್ ಬಂದಿದೆ ಮತ್ತು ತಹಸೀಲ್ದಾರ್ ಇವರು ಸೆಕ್ರೆಟ್ರಿಯವರು ಈ RI ಅವರು ಇದನ್ನು ಮಾಜರ್ಗೆ ಬಂದು ಸರ್ವೆ ಕೆಚ್ ಮಾಡಿದ್ದಾರೆ. ನಂಬರ್ ಸಹ ಬಂದಿದೆ. ಆದರೆ ಫೈಲ್ ಪಿಟಪ್ ಮಾಡಬೇಕಿತ್ತು. ದರ್ಖಾಸ್ತು ಕಮಿಟಿಯಲ್ಲಿ ಫೈಲ್ ಪಿಟಪ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಆ ದುಡ್ಡಿಲ್ಲದೆ ಇರೋ ಕಾರಣದಿಂದನೂ ನಮಗೆ ದಾಖಲೆ ಮಾಡಿಲ್ಲ. 2017-18ರಲ್ಲಿ ಸುಮಾರು ಜನಕ್ಕೆ ದಾಖಲೆ ಮಾಡಿದ್ದಾರೆ. ನಾವು ಸುಮಾರು ಸಲ ಅರ್ಜಿಗಳು ಕೊಟ್ಟರು ಕೂಡ ನಮ್ಮ ಅರ್ಜಿಗಳಿಗೆ ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ ಸರ್. ಈಗ ನಮ್ಮದು ಉದ್ದೇಶಪೂರ್ವಕವಾಗಿ ಇವರು ಏನಾದರೂ ಮಾಡಿ ಅವ್ರ ಜಮೀನು ಕಿತ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಏಕಾಏಕಿ ಪಕ್ಕದಲ್ಲಿ JCP ಕೆಲಸ ಮಾಡ್ತಾಯಿದೆ. ನಾವು ಎಷ್ಟು ಬೇಡ್ಕೊಂಡು ಕೂಡ ಬಿಡ್ತಾಯಿಲ್ಲ. ದಯವಿಟ್ಟು ಇದನ್ನು ನಮ್ಗೆ ಏನಾದರೂ ಮಾಡಿ ಒಂದು ನ್ಯಾಯ ಕೊಡಿಸಿ.